ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ. ನೀವೇನಾದರೂ ಕೋಳಿ ಸಾಕೀರಿ, ಕೋಳಿ ಸಾಕ್ಬೇಕನ್ನತ್ತೀರಿ, ಮತ್ತು ಕೋಳಿಗಳಿಗೆ ಯಾವ ರೀತಿ ವ್ಯಾಕ್ಸಿನೇಷನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೀ. ನಾ ಹೇಳ್ಕೊಡ್ತೀನಿ ಬರ್ರಿ. ಮತ್ತು ಯಾವ ಟೈಮಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ ಥರನ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ್ಯಾವ ವ್ಯಾಕ್ಸಿನೇಷನ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಗೆಳೆಯರೇ, ಒಂದೇ ದಿವಸದ ಮರಿಗಳಿಗೆ ಒಂದು ಪೌಡ್ರ್ ಅಂತ ಬರುತ್ತೆ, ಎಂಟಿಲೆಸ್ ಅಂತ. ಆ ಪೌಡ್ರ್ ಹಾಕಿಬಿಟ್ರೆ 7 ದಿನ ತನಕ ಯಾವ ಥರ ವ್ಯಾಕ್ಸಿನೇಷನ್ ಬರೋಲ್ಲ. ಮತ್ತು 7 ಡೇಸ್ಗೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡಲೇಬೇಕು. ಅಂದರೆ 7 ಡೇಸ್ಗೆ ವ್ಯಾಕ್ಸಿನೇಷನ್ ಮಾಡಿದರೆ ಇಮ್ಯುನಿಟಿ ಪವರು ಮರಿಗಳಿಗೆ ತುಂಬಾ ಇಂಪಾರ್ಟೆಂಟು. ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಮತ್ತು 7ನೇ ದಿವಸಕ್ಕೆ ಯಾವ ವ್ಯಾಕ್ಸಿನೇಷನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. LD ಲಾಸೌಟ್ ಅಂತ ವ್ಯಾಕ್ಸಿನೇಷನ್ ಬರುತ್ತೆ. ನೀವು ಮತ್ತು ನಿಮ್ಮ 200 ಮರಿಗಳಿದ್ದರೆ 200 ವ್ಯಾಕ್ಸಿನೇಷನ್ ಸಿಗುತ್ತೆ, 500 ಇದ್ದರೆ 500 ಸಿಗುತ್ತೆ, 1000 ಇದ್ದರೆ 1000 ಸಿಗುತ್ತೆ. ಮತ್ತು ಅದೇ ಥರನಾಗಿ ನಾವು ಇವತ್ತು ಹಾಕಕತ್ತೀವಿ ರೀ 7ನೇ ದಿವಸದಿಂದ ವ್ಯಾಕ್ಸಿನೇಷನು. 7ನೇ ದಿವಸದ ವ್ಯಾಕ್ಸಿನೇಷನ್ LD ಲಾಸೌಟ್ ಅಂತ. ಅದನ್ನು ಕೋಳಿ ಮರಿಗಳಿಗೆ ಒಂದೇ ಕಣ್ಣಲ್ಲಿ ಒಂದೇ ಡ್ರಾಪು ಹಾಕಬೇಕು. ಮತ್ತು ಇನ್ನೊಂದು ಕಣ್ಣಲ್ಲಿ ಸೆಕೆಂಡ್ ಡೋಸ್ ಬರ್ತಾಯಿದೆ 14ನೇ ದಿವಸದ್ದು, ಅದು IBD ಅಂತ. ಅದನ್ನು 2ನೇ ಕಣ್ಣಿಗೆ ಹಾಕಬೇಕು. ಮತ್ತು ಒಂದೇ ಕಣ್ಣಿಂದ ಒಂದು ಕಣ್ಣಿಗೆ ಎಡಗಡೆ ಹಾಕಿದ್ರೆ ಬಲಗಡೆ ಹಾಕಬಾರ್ದು, ಮತ್ತು ಬಲಗಡೆ ಹಾಕಿ ಎಡಗಡೆ ಹಾಕಬಾರ್ದು. ಒಂದೇ ಪೊಸಿಷನ್ನಲ್ಲಿ ಒಂದೇ ಬ್ಯಾಚಿಗೆ ಒಂದೇ ಥರನಾದ ವ್ಯಾಕ್ಸಿನೇಷನ್ ಮಾಡಬೇಕು. ನೆಕ್ಸ್ಟ್ ಡೋಸು ಒಂದೇ ಬಲಗಡೆ ಹಾಕಿದರೆ ಈ ಸಲ, ಮುಂದಿನ ಸಲ ಎಡಗಡೆ ಹಾಕಬೇಕು. 2ನೇ ವಾರದ ವ್ಯಾಕ್ಸಿನೇಷನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೇ ಥರನಾದ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.